ಧರ್ಮಸ್ಥಳದಲ್ಲಿ ಸತ್ತವನನ್ನ ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಧರ್ಮಸ್ಥಳಕ್ಕೆ 14 ಕಿಲೋಮೀಟರ್ ತಗೊಂಬಂದು ಯಾಕ್ರಿ ಹೂಳಬೇಕು ಅಂತ ಕೇಳ್ತಾರೆ. ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಹೆಣದ ಪೋಸ್ಟ್ ಮಾರ್ಟಮ್ ಆದ್ರೆ ಉಲ್ಟಾ ಮತ್ತೆ 14 ಕಿಲೋಮೀಟರ್ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ತೀರದ ಕಾಡಿನಲ್ಲಿ ಧರ್ಮಸ್ಥಳದ ಕಾಡಿನಲ್ಲಿ ಯಾಕಪ್ಪ ಶವ ಹೂತಾಕಿದ್ರಿ? ಗಿರೀಶ್ ಮಟ್ಟಣ್ಣನವರವರೇ, ಗಿರೀಶ್ ಮಟ್ಟಣ್ಣವರವರೇ, ಹೆಸರು ಸರಿಯಾಗಿ ಹೇಳೋದು. ಗಿರೀಶ್ ಮಟ್ಟಣ್ಣವರವರೇ, ನಿಮಗೆ ಪೊಲೀಸ್ ಕೆಲಸ ಹೆಂಗೆ ಸಿಕ್ತೋ ನನಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತಿರಲಿ, ಒಂದು ಅಸಹಜ ಸಾವು ಅಥವಾ ಅಪರಿಚಿತ ವ್ಯಕ್ತಿಯ ಸಾವು ಅಂತಾದಾಗ ಯಾವ ಗ್ರಾಮ ಪಂಚಾಯಿತಿಯಲ್ಲಿ, ಅಂದರೆ ಪೊಲೀಸ್ ಸ್ಟೇಷನ್ಲಿ UDR ಆದಮೇಲೆ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುತ್ತೋ ಅದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಆ ಶವವನ್ನು ಹೂಳಬೇಕು. ಪಕ್ಕದ ಗ್ರಾಮ ಪಂಚಾಯಿತಿಗೆ ಹೋಗಿ ಹೂಳಕ್ಕಾಗಲ್ಲ. ಬೆಳ್ತಂಗಡಿಲಿ ತೊಗೊಂಡೋಗ್ಬಿಟ್ಟಿದ್ದೀವಿ, ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲೇ ಪಕ್ಕದಲ್ಲೆಲ್ಲಾದರೂ ಹೂಳ್ಬಿಡೋಣ ಅಂದ್ರೆ ಆಗಲ್ಲ. ಯಾಕಂದರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಸಾವಾದಾಗ ಆ ಗ್ರಾಮ ಪಂಚಾಯಿತಿಯವರೇ ಅದರ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುತ್ತಾರೆ. ಅದರ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿರ್ತಾರೆ. ನಾಳೆ ದಿನ ಅವರಿಗೆ ಸಂಬಂಧಪಟ್ಟ, ಆ ಶವಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ವ್ಯಕ್ತಿಗಳು ಬಂದರೆ ಅದೇ ಗ್ರಾಮ ಪಂಚಾಯಿತಿಗೆ ಬಂದು ಕೇಳ್ತಾರೆ. ಆವಾಗ ಅವರು UDR ನಂಬರ್ ಆಧಾರದ ಮೇಲೆ ಆ ಶವ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚಿ ಅವರಿಗೆ ಶವದ ಅವಶೇಷಗಳನ್ನು ಕೊಡಲು ಸಹಾಯವಾಗುತ್ತೆ ಅನ್ನುವ ಕಾರಣಕ್ಕೆ ಕೊಡ್ತಾರೆ. ಹಾಗಾಗಿ 14 ಕಿಲೋಮೀಟರ್ ಅಲ್ಲ, 28 ಕಿಲೋಮೀಟರ್ ಆದರೂ ವಾಪಸ್ ತಗೊಂಬಂದು ಅಲ್ಲೇ ಉಳಬೇಕು. ಈಗ ಶವ ಸಿಕ್ಕಿಬಿಟ್ಟಿದೆ, ನಿಮ್ಮ ತೋಟದ ಹತ್ರ ಎಲ್ಲೋ ಪೋಸ್ಟ್ಪೋನ್ ಆಯಿತು, ನಿಮ್ಮ ತೋಟದಲ್ಲಿ ಹೆಣ ಉಣ್ಬಿಡೋಕ್ಕಾಗುತ್ತಾ? ಹಂಗಾಗಲ್ರಿ. ತಿಳಿದವರು, ಸಸ್ಪೆಂಡ್ ಆಗಿದ್ದರೂ ಸಹಿತ ಒಬ್ಬ ಅಧಿಕಾರಿ ಆಗಿದ್ದವರು. ನಾನು ನಿಮ್ಮ ಮೇಲೆ ಯಾವತ್ತು ಪರ್ಸ್ನಲ್ ಅಟ್ಯಾಕ್ಸ್ ನಮಗೆ ಬೇಡ, ಬಟ್ ನೀವು ಜನರಿಗೆ ತುಂಬ ತಪ್ಪು ಮಾಹಿತಿಯನ್ನು ಕೊಡ್ತೀರಿ. ಜನ ನಂಬ್ತಾರೆ ಅನ್ನುವ ಕಾರಣಕ್ಕೆ ತಪ್ಪು ತುಂಬ ಹೇಳ್ತೀರಿ. ದಯವಿಟ್ಟು ಇದನ್ನು ಮಾಡಬೇಡಿ.